ಸುಜಾತ, ಎಂತ ಮಾಡ್ತಿದ್ಯಾ? ಚೆನ್ನಾಗಿದೆಯಾ? ಏನು ಫೋನೇ ಮಾಡಲಿಲ್ಲ. ನಾನು ನಿನ್ನ ಫೋನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಹಾಂ ಹಾಂ ಹಾಂ, ಅದನ್ನೇ ಹೇಳಕ್ಕೆ ಫೋನ್ ಮಾಡೀನಿ. ಸಮಾಧಾನ ಸಮಾಧಾನ. ನೀ ಹೆಂಗದಿ? ಆರಾಮಿದ್ಯಾ? ಹ್ಞೂ, ನಾನು ಆರಾಮಾಗೇ ಇದ್ದೀನಮ್ಮ. ನೀನೇ ಹೇಳಬೇಕು, ಯಾಕೆ ಫೋನೇ ಮಾಡಿರಲಿಲ್ಲ? ಅಯ್ಯೋ, ನಾನು ಒಂದು ಸ್ವಲ್ಪ ಏನೇನೋ ಕೆಲಸದಾಗ ಸಿಕ್ಕಾಕೊಂಡಿದ್ದೆ, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ನೀನು ಬೇಜಾರಾದೇನ? ಅದೇ ಇವಾಗ ಈಗನೇ ಬಿಡು ಮಾಡ್ಕೊಂಡು ಈಗ ಹಚ್ಚೆ ನೋಡ ಫೋನ್. ಎಂತ ಮಾರೈತಿ, ಸಸ್ಪೆಂಡ್ನ ಎಂಜಾಯ್ ಮಾಡ್ತಿರೋ ಮೊದಲನೇ ಹುಡುಗಿ ನೋಡಿ ನೀನು. ನಾನು ಕಂಡಿರೋಂಗೆ ಸಸ್ಪೆಂಡ್ನ ಎಲ್ಲರೂ ಬೇಜಾರಾಗಿ ತೊಗೊಂಡ್ರೆ ನೀನು ಸಸ್ಪೆಂಡ್ನ ಎಂಜಾಯ್ ಮಾಡ್ತಾ ಇದೆಯಾ? ಫ್ಯಾಮಿಲಿ ಜೊತೆ ಏನು ಟ್ರಿಪ್ ಹೋಗ್ತಿದ್ಯಾ? ಅಯ್ಯ, ಎಲ್ಲಿ ಟ್ರಿಪ್ ಹಚ್ಚೇವ? ಟ್ರಿಪ್ ಇಲ್ಲ ಏನಿಲ್ಲ, ಅವೇ ಇರ್ತಾವಲ್ಲ ಮನ್ಯಾಗ ಕಾಮನ್. ರಜಾ ಐತಿ ಮನ್ಯಾಗ ಅದಾವಿ ಅಂದ ತಕ್ಷಣ ಗಂಡಿನ ಕಡೆಯವ್ರನ್ನ ಕರ್ಸೋದೈತಿ, ಹೆಣ್ಣು ನೋಡೋ ಶಾಸ್ತ್ರ ಮಾಡ್ಸೋದೈತಿ, ಅದಂತ ಇದಂತ ಬರ್ರಿ ಇವ ರಾಡಿನ. ಅದನ್ನ ಮಮ್ಮಿನ ಅದನ್ನ ಇಟ್ಕೊಂಡಿದ್ರ ನೋಡಕ್ಕೆ ಬಂದಿದ್ರ ಒಬ್ರು. ಮತ್ತು ಅದನ್ನು ಮುಗಿಸಿದ್ವಿ. ಮತ್ತು ನಾನು ಇನ್ನೇ ಇದಕ್ಕೆ ಹೋಗಿದ್ವಿ, ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಂತಂದು ನಮ್ಮ ಮಮ್ಮಿ ಕರ್ಕೊಂಡು ಹೋಗಿದ್ರವ. ಹೋಗಿ ಬರೋಣ ಅಂತಂದು ಅದೇ ದಾರ್ಯಾಗ ಇಷ್ಟೆಲ್ಲ ಆತು. ಅದ ನಮ್ಮ ಮಮ್ಮಿನ ಬೇಜಾರಾಗಿ ಕುತ್ಕೊಂಡಿದ್ರ, ಯಾಕಂದ್ರೆ ಮನೆ ದೇವ್ರಿಗೆ ಹೋಗೋ ಮುಂದೆ ಹಿಂಗಾತಲ್ಲ ಅಂತಂದು. ಅದಕ್ಕೆ ಇವತ್ತೇನೋ ಪ್ರೋಗ್ರಾಮ್ ಇಟ್ಕೊಂಡಿದ್ದಿಲ್ಲ. ಮತ್ತು ಅದಕ್ಕೆ ನನಗೂ ನಿನ್ನ ಕಡೆ ನೆನಪಾತ, ಅದಕ್ಕೆ ಹೇಳಂತಡಿ ಹಚ್ಚೋಣ ಅಂತಂದು ಫೋನ್ ಹಚ್ಚಿದೆ ನೋಡು. ಹೌದಾ, ಹೋಗ್ಲಿ ಬಿಡು, ಮತ್ತೆ ಹೋಗಿ ಬಂದ್ರೆ ಆಯ್ತಲ್ವಾ? ದೇವರೆಲ್ಲಾದ್ರೂ ಹೋಗೋದುಂಟಾ? ಅಲ್ಲೇ ಇರ್ತಾರಪ್ಪ, ಮತ್ತೆ ಹೋಗಿ ಬಂದರೆ ಆಗುತ್ತೆ. ಮತ್ತೆ ಎಂತಾಯಿತು ನಾನು ನಿನ್ಗೆ ಹೇಳಿದ ಕೇಸು? ಇಲ್ಲ, ಅಲ್ಲಿ ನಾನು ಹೋಗಿದ್ದೆ, ಬಟ್ ನಾನೆಲ್ಲ 2-3 ಜನ ಅವ್ರ ಮನೆ ಕೆಲಸದೋಳು ಮತ್ತು ಅಕ್ಕಪಕ್ಕ ಎಲ್ಲ ನಾನು ವಿಚಾರಿಸಿನಿ. ಏನು ನನಗೇನು ಹಂಗೆ ಅನ್ನಿಸ್ಲಿಲ್ಲ. ಅಲ್ಲಿ ಅವ್ರ ಬಾಯಿಂದನೂ ಅಂಥದ್ದೇನು ಬರಲಿಲ್ಲ. ಅವ್ನು ಕೆಟ್ಟವನು, ಆಕಿ ಗಂಡನ ಏನು ಪ್ರಾಬ್ಲಮ್ ಮಾಡ್ತಿದ್ದ ಅಂಥದ್ದೇನು ಬರಲೇ ಇಲ್ಲ. ಇನ್ನೂ ಒಳ್ಳೆಯವನು. ಆಕಿಗೆ ಏನು ಪ್ರಾಬ್ಲಮ್ ಇತ್ತು, ಆಕೆ ಏನು ಸ್ವಲ್ಪ ಮಾನಸಿಕಿದ್ಲು. ಆಕಿಗೆಲ್ಲ ಮೊದಲಿಂದ ಅವ್ರಪ್ಪ ಅಮ್ಮನ ಆಕ್ಸಿಡೆಂಟ್ ಆಗಿ, ಅವರಪ್ಪ ಅಮ್ಮನ ಆಕಿ ಚಿಕ್ಕವಳಿದ್ದಾಗನೇ ಆಕ್ಸಿಡೆಂಟ್ ಆಗಿತ್ತಂತೆ. ಅದೊಂದು ಟ್ರಾಮಾ. ಆಮೇಲೆ ಆಕಿಗೆ ಮಿಡ್ಲಲ್ಲೇ ಅವರು ತಂದೆ ತಾಯಿ ಹೋದ್ಮೇಲೆ ಅವ್ರ ಕೆಲಸದವ್ರು ಸಾಕಿದ್ರಂತಕಿನ್ನ. ಅವ್ರಿಗೆ ಯಾರು ರಿಲೇಷನ್ ಅಷ್ಟಾಗಿ ಇದ್ದಿದ್ದಿಲ್ಲಂತ. ಅವ್ರು ಸಾಕಿದವ್ರು ಈಗ ಕೆಲಸದವ್ರು ಅಜ್ಜಿ ಅವರು ತೀರ್ಕೊಂಡ್ಮ್ಯಾಗ ಆಕಿಗೆ ಅದೊಂದು ಸ್ವಲ್ಪ ಇದಾದಂಗೆ ಆಗ್ಬಿಟ್ಟೈತೆ, ಮಾನಸಿಕ ಆದಂಗೆ ಆಗ್ಯಾಳ. ಅದಾದ್ಮ್ಯಾಗ ಮದುವೆ ಆಗಿದ್ದ ಆಕಿ. ಇಲ್ಲ, ಅದಕ್ಕಿಂತ ಅವ್ರು ಇನ್ನೂ ತೀರ್ಕೊಳ್ಳೋಕ್ಕಿಂತ ಮುಂಚೆನ ಇವರೇನೇ ಕಾಲೇಜ್ನಾಗೆಲ್ಲ ಲವ್ ಮಾಡಿರ್ಬೇಕು. ಆಮೇಲೆ ಆಕೆ ಮದುವೆ ಆಗಿ ಬಂದ್ಲಂತ. ಮದುವೆ ಆಗಿ ಬಂದಮೇಲೆ ಅವ್ರು ಎಂತಾರ ಆಕಿಗೇನ ದೆವ್ವ, ಮನ್ಯಾಗ ದೆವ್ವ ಐತಿ ಹಂಗೆ ಹಿಂಗೆ ಅಂತ ಅವ್ರು ಅಂತಾರೆ. ಮತ್ತು ಆಕಿಗೆ ಮಾನಸಿಕವಾಗಿ ಇದಾಗಿ ಆಕೆ ಮಾನಸಿಕ ಆಗಿದ್ರೆ ನನಗೇನು ಅನ್ನಿಸ್ತತಿ, ಆಕೆ ಮೆಂಟಲ್ ಹೆಲ್ತ್ ಸರಿ ಇರಲಿಲ್ಲ, ಅದಕ್ಕೆ ಆಕೆ ಆ ಥರ ಮಾಡ್ತಿದ್ಲು ಅಂತ ನನಗೆ ಅನ್ನಿಸ್ತು. ನಾನೆಲ್ಲ ಡೀಟೇಲ್ಸ್ ತಗೊಂಡ್ರೆ ನನಗಂತೂ ಈ ಥರ ಅನ್ನಿಸ್ತು. ಮತ್ತು ಅವನು ಆಕೆ ನೀನು ಚೆನ್ನಾಗೇ ನೋಡ್ಕೊತಿದ್ದ, ಅವ್ನು ಚೆನ್ನಾಗೇ ಅದಾನ, ಒಳ್ಳೆ ಮನುಷ್ಯ ಅನ್ನೋ ರಿಪೋರ್ಟ್ ಅಂತೂ ನನಗೆ ಸಿಕ್ಕತಿ. ಮತ್ತು ಇದ್ರ ಮ್ಯಾಗ ಏನು ಹೇಳ್ತೀನಿ, ಹೆಂಗೆ ಹೇಳ್ತಿ ಹಂಗೆ. ಹೌದಾ, ಸರಿ ಬಿಡು, ಹೋಗಲಿ. ಎಂತ ಮಾಡೋದು ಅಲ್ಲಿ? ಯಾರು ಅವಳು ಹೈ ವೀಕ್ನೆಸ್ ಅಲ್ಲಿ ಅಂಗಡಿ ಅವಳು ಹೇಳ್ತಾಳಲ್ವ, ಅವಳೇ ಕಾಲು ಜಾರು ಬಿದ್ಲು ಅಂತಂದು. ಮತ್ತು ಇದ್ರ ಮೇಲೆ ಇನ್ನೇನು, ಮತ್ತು ಅವನು ಒಳ್ಳೆಯವನು ಅಂತಂದಮೇಲೆ ಇದ್ರ ಮೇಲೆ ಇನ್ನೇನು ಕೇಸು ಇದು ಮಾಡೋಕ್ಕಾಗುತ್ತೆ? ಕೇಸು ನಾನು ಕ್ಲೋಸ್ ಮಾಡಿಬಿಡ್ತೀನಿ, ಮುಗೀತಲ್ಲ. ಇನ್ನೇನು ಇದ್ರೊಳಗೆ ಅವಳಿಗೆ ವೀಕ್ನೆಸ್ಸು ಸಿಕ್ತಿಲ್ಲ, ಏನೂ ಸಿಕ್ತಿಲ್ಲ. ಅದು ಬಾಡಿ ಎಲ್ಲ ಹಾಳಾಗಿ ಹೋಗಿತ್ತು. ಅದನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಎತ್ತಿ ನಾವು ತಗೊಂಬರೋಷ್ಟು ಉಳಿದಿರಲಿಲ್ಲ, ಎಲ್ಲ ಹಾಳಾಗಿ ಹೋಗಿತ್ತು. ನಾವು ಹಾಗಾಗಿ ಅವರಿಗೆ ಹೇಳಿದ್ವಿ, ಪ್ರೀತಮ್ಮ ನನಗೆ ಹೇಳಿದ್ವಿ ಆಕೆ ಗಂಡನಿಗೆ. ಅವನು ಆಯಿತು ಅಂತ ಸುಮ್ಮನಾದ. ಅದಕ್ಕೆ ನಾವು ಎಲ್ಲ ಕೈ ಬಿಟ್ವಿ, ಏನು ಮಾಡೋಕ್ಕಾಗಲ್ಲ. ನಾವೆಲ್ಲ ಅಲ್ಲಿ ಎಷ್ಟಂತ ವಿಟ್ನೆಸ್ ಹುಡ್ಕೋಕ್ಕಾಗತ್ತೆ ಅಲ್ವಾ? ಅದೇ ರೀತಿ ನಾನು ಯೋಚನೆ ಮಾಡಿ ಸುಮ್ಮನೆ ಕೇಸ್ ಕ್ಲೋಸ್ ಮಾಡಿಬಿಡ್ತೀನಿ. ನಿನ್ನ ಕಡೆಯಿಂದ ಏನೋ ಒಂದು ಸ್ವಲ್ಪ ಬರುತ್ತೆ ಅನ್ನೋ ಅಷ್ಟೇ ಹೋಪ್ ಇತ್ತು. ಮತ್ತು ನೀನು ಈ ಥರ ಹೇಳ್ತಿದ್ಯಾ ಅಂದಮೇಲೆ ಕೇಸ್ ಕ್ಲೋಸ್ ಮಾಡೋದೇ ಬೆಟ್ರ್ ಅನಿಸುತ್ತೆ ಸುಜಾತ. ಹೌದಾ, ಸರಿ. ಹಂಗಂದ್ರೆ ನಾನು ರಿಪೋರ್ಟ್ ನಿನಗೆ ಮೇಲ್ ಮಾಡಿಬಿಡ್ತೀನಿ. ಹೆಂಗೆ ಮಾಡ್ತೀರಿ ನೋಡು. ಏನು ಉಳಿದಿಲ್ವಲ್ಲಮ್ಮ ಇದರಲ್ಲಿ, ಏನು ಸಿಗುತ್ತೆ ಅಂತ ನಾನು ಎಲ್ಲ ಹುಡುಕಿದ್ದೀನಿ. ನಾನು ಎಲ್ಲ ಥರನೂ ಇನ್ವೆಸ್ಟಿಗೇಷನ್ ಮಾಡಿದೆ. ಅವಳು ಹೈ ವೀಕ್ನೆಸ್ ಇದ್ದಾಳಲ್ವ, ನಾನು ನೋಡಿದ್ದೀನಿ ಅಂತ ಹೇಳ್ತಾಳೆ. ಮತ್ತು ಇದ್ರ ಮೇಲೆ ಇನ್ನೂ ಏನು ಮುಂದುವರ್ಸೋಕ್ಕಾಗಲ್ಲ, ಕೇಸ್ನ ಕ್ಲೋಸೇ ಮಾಡಿಬಿಡೋದು ಬೆಟ್ರು. ಓಕೆನಮ್ಮ, ಬೆಸ್ಟ್ ಆಫ್ ಲಕ್ ನಿನಗೆ. ಹುಡುಗ ನೋಡೋಕೆ ಬರ್ತಿದ್ದಾನೆ, ಮದುವೆ ಆಗ್ತಿದ್ಯಾ, ಬೆಸ್ಟ್ ಆಫ್ ಲಕ್. ನಿನಗೆ ಒಳ್ಳೆ ಹುಡುಗ ಸಿಗಲಿ, ಒಳ್ಳೆ ಕಡೆ ಮದುವೆ ಆಗಿ ಆರಾಮಾಗಿರು, ಓಕೆನಾ? ಎಲ್ಲಿ ಮದುವೆ ಹಚ್ಚಿ, ಯಾವ ಮದುವೆನೂ ಇಲ್ಲ, ಏನಿಲ್ಲ, ಆರಾಮಾಗಿ ಇಲ್ಲೇ ಇರ್ತಾನೆ. ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಎಲ್ಲರ ಹತ್ತಿರದಾಗ ಮದುವೆ ಮಾಡ್ಕೊಂಡು ನಮ್ಮಪ್ಪ ಅವನ್ನ ನೋಡ್ಕೊಂತ ಒಂದು 10-15 ನಿಮಿಷ ಅಂದ್ರೆ ಭಾಳ ಅಂದ್ರೆ ಅರ್ಧ ತಾಸು, ಒಂದು ತಾಸ್ನಾಗ ಬಂದು ಹೋಗಿ ನಮ್ಮವ್ವ ನೋಡ್ಕೊಂತ ಇರೋಷ್ಟು ದೂರ ಇದ್ರೂ ಸಾಕು. ಅದು ಬಿಟ್ಟು ಅತಿ ಚಲೋ ಐತೆ ಅಂತ ಹುಡುಕಿ ಅಂತ ಎಲ್ಲಿ ಬೇಕಲ್ಲಿ ಹೋಗಕ್ಕಂತ ಆಗಂಗಿಲ್ಲ. ನೋಡೋಣ ಎಲ್ಲೆಲ್ಲಿ ಹಣೆ ಬರ ಏನು ಎಲ್ಲೆಲ್ಲಿ ಹತ್ತತ್ತೆ ಗೊತ್ತಲ್ಲ, ಏನೇನ ಕತೆ ನೋಡೋಣಂತ. ಮದುವೆ ಕರೆಯೋದು ಮರಿಬೇಡ್ವೇ. ನಿನ್ನ ಕರಿದಂಗೆ ಮದುವೆ ಮಾಡ್ಕೊಂತಾನೇನು? ಆಯ್ತು ಮತ್ತೆ ನಾ ಫೋನ್ ಹಚ್ತೇನೆ ಅಂತ. ಸರಿ, ಬಾಯ್. ಹಾಂ, ಹಂಗೆ ಥ್ಯಾಂಕ್ಸ್ ಅಮ್ಮ, ನಾನು ಹೇಳಿದ ಕೆಲಸ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ ಬಾಯ್. ಯಪ್ಪ, ಹೊಟ್ಟೆ ಹಶ್ವಾಗ್ಬಿಟ್ಟೈತಿ. ಅವು ಏನು ಮಾಡಕತ್ತಾಳ ಏನ? ಯಾಕೆ ಇಟ್ಟೋತ್ತಾದ್ರೂ ಕರ್ರ ಇಲ್ಲ, ಇಲ್ಲಾಂದ್ರೆ ಸುಜಾತ ಅಂತಿದ್ಲು.
ಏನು ಮಾಡ್ಯಾಳ ನೋಡ್ತಾನೆ ಅಂದಿಟ್ಟು ಹೋಗಿ. ಏನು ಮಾಡಲಿ ಇವತ್ತು, ಎಲ್ಲಿ ಹೋಗಲಿ, ಬೇಜಾರು ಬರಾಕತ್ತೈತಿ. ಎಲ್ಲಿ ಹೋಗಲಿ ನೋಡ್ತಾನೆ ತಡಿ. ಯಾವ ಹುಡುಗರು ಸಿಗ್ತಾವನ ಹೊರಗೆ ಕರ್ಕೊಂಡು ಸುಮ್ಮನೆ ಹೊಳಿ ಕಡೆಗಾರ ಹೋಗ್ಕನಂತ. ಮನೆಯಿಂದ ನಾನು ಹೋಗ್ಬೇಕು ಅನ್ನಕತ್ತೀನಿ, ಹೋಗೋಕ್ಕಾಗಲ್ತು. ಹೊಳಿ ಕಡೆಗಾರ ಹೋಗಿ ಬರ್ತಾನೆ ಇಟ್ಟು ಬೇಜಾರ ಕಳಿತೈತಿ. ಯಾರು ಕಾಣವಲ್ರಲ್ಲ ಯಾವ ಮನ್ಯಾಗ. ಎಲ್ಲಿ ಹೋದೆ ಹುಡುಗರು ಇವ? ಓ ಮಂಡೇ ಅಲ್ಲ ಇವತ್ತು. ಎಲ್ಲರೂ ಕಾಲೇಜಿಗೆ ಹೋದ್ರೆ ಏನು ಮಾಡಿದ್ರು? ನಿನ್ನೆ ಅವ್ರ ಜೊತೆ ಹೋಗಿರ ಬರಲಿಲ್ಲ ನಾನು. ಈಗೇನು ಸೀದಾ ಸಾಯಂಕಾಲನ ಬರ್ತಾರೆ ಅವರು. ಒಬ್ಬೇಕೆ ಹೋಗ್ಲೇನು? ಒಬ್ಬೇಕೆ ಅಡ್ಯಾಡ್ಕೊಂತ ಹೋಗ ನಡಿಯತ್ತ. ಏನೈತೆ ಮಾಡೋಗಾರ ಕೆಲಸ? ಅರೇ ನೀವು ನಿನ್ನ ಚಿಕ್ಕವ್ರು ಹೋದಿಲ್ಲ ನೀವು? ಹೌದ್ರಿ ಮೇಡಮ್ ಅವರೇ, ನಿನ್ನೆ ನೀವು ನನ್ನ ಜೀವ ಉಳಿಸ್ಲಿಕ್ಕೆ ಅಂದಿದ್ರೆ ನಾ ಇಷ್ಟೊತ್ತಿಗೆ ಸತ್ತು ಹೋಗಿಬಿಡ್ತಿದ್ದೆ. ಸತ್ತು ಏನು ಸಾಧಿಸೋಕ್ಕಾಗಂಗಿಲ್ಲ ಅನ್ನೋದು ನೀವು ನಿನ್ನೆ ನನಗೆ ತಿಳಿಸ್ಕೊಟ್ರಿ. ನಿನ್ನೆ ನನ್ನ ಜೀವ ಉಳಿಸಿ ನೀವು ನನಗೆ ಮೇಲೆ ದೊಡ್ಡ ಉಪಕಾರ ಮಾಡಿಬಿಟ್ರಿ. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ. ಅರೆ ನಾ ಇದೇ ಊರಾಕಿ, ನಾ ಈ ಊರಾಗಿರ್ತೀನಿ ಅನ್ನೋದು ಹೆಂಗೆ ಗೊತ್ತಾಯ್ತು ನಿಮಗೆ? ಅದು ಹೆಂಗೋ ಗೊತ್ತಾಯ್ತು, ಹೋಗ್ಲಿ ಬಿಡ್ರಿ. ಈಗ ಅದೆಲ್ಲ ಯಾಕೆ ಹೆಂಗೋ ಹುಡುಕಿ ಅಂತ ಬಂದನಿ ಅಂದಂಗೆ ಭಾಳ ಥ್ಯಾಂಕ್ಸ್ ರೀ. ನಿಮ್ಮ ಉಪಕಾರ ನನಗೆ ಜೀವನ ಪರ್ಯಂತನೂ ನನ್ನ ಮ್ಯಾಗೈತಿ. ನಿಮ್ಗೆ ಭಾಳ ಥ್ಯಾಂಕ್ಸ್ ರೀ ನನ್ನ ಜೀವ ಉಳಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜೀವ ಇದ್ದರೆ ಜೀವನ ಹೆಂಗಾದರೂ ಮಾಡ್ಬೋದು ಅಂತ ಹೇಳಿಕೊಟ್ರಿ. ಜೀವ ದೊಡ್ಡದು ಅಂತ ಹೇಳಿಕೊಟ್ರಿ. ನಾನು ಜೀವನ ಮಾಡಬೇಕು, ನಾನು ಜೀವಿಸ್ಬೇಕು. ದೇವ್ರು ಕೊಟ್ಟು ಜೀವನಾನ ನಾ ಏನಾರ ಮಾಡಬೇಕು. ನಾನು ಏನಾರ ಒಂದು ಸಾಧನೆ ಮಾಡಬೇಕು. 4 ಜನಕ್ಕೆ ಏನಾರ ಒಂದು ಚಲೋದು ಮಾಡಿ ಹೋಗ್ಬೇಕು. ದೇವ್ರು ನನ್ನ ಹುಟ್ಟಿಸ ನನ್ನ ಮ್ಯಾಗ ನಾ ಈ ಜೀವ ವೇಸ್ಟಾಗಿ ಹಾಕ್ಬಿಡ್ಬಾರ್ದು ಅಂತಂದು ರಾತ್ರಿ ಎಲ್ಲ ಯೋಚನೆ ಮಾಡೀನಿ ರೀ. ಹಾಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೀನಿ ರೀ. ಇನ್ಮ್ಯಾಗ ನಾನು ನನಗೋಸ್ಕರ ಅಲ್ಲ ಅಂತಂದ್ರು ಒಂದು 4 ಜನಕ್ಕೆ ಹೆಲ್ಪ್ ಮಾಡೋಕ್ಕೋಸ್ಕರನಾದರೂ ನಾನು ಈ ಜೀವನಾನ ಯೂಸ್ ಮಾಡ್ಕೊತೀನಿ. ಥ್ಯಾಂಕ್ಸ್ ರೀ, ತುಂಬ ಧನ್ಯವಾದಗಳು ನಿಮಗೆ. ಅದ್ರಾಗೆಲ್ಲ ಏನೈತಿ ರೀ, ಇಷ್ಟೆಲ್ಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಏನೈತಿ? ನನ್ನ ಕರ್ತವ್ಯ ನಾನು ಮಾಡೀನಿ, ಆಯಿತು. ನೀವು ಹೇಳೋದು ಒಳ್ಳೇದ. 4 ಜನಕ್ಕೆ ನಿಮ್ಗೆ ಏನೋ ತೊಂದರೆ ಇರಲಿ, ಏನೋ ಆಗಲಿ, ಆ ಕಷ್ಟನೆಲ್ಲ 4 ಜನಕ್ಕೆ ಏನಾರು ಒಳ್ಳೇದು ಮಾಡಿ ಆ ಕಷ್ಟನೆಲ್ಲ ಮರೀರಿ. ಇನ್ಮ್ಯಾಗಿರ ಆರಾಮಾಗಿರ್ರಿ. ನಿಮ್ದೇನು ನೋವು, ನಿಮ್ಗೇನು ಕಷ್ಟ ನನಗೆ ಗೊತ್ತಿಲ್ಲ, ಆದರೆ ಆರಾಮಾಗಿರ್ರಿ. ಇನ್ಮ್ಯಾಗಾರ ಆರಾಮಾಗಿ ಖುಷಿಯಾಗಿ ಎಲ್ಲ ಮರೆತು ಆರಾಮಾಗಿರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದ್ರಿ, ನೀವು ನನ್ನ ಜೀವ ಉಳಿಸಿ ದೊಡ್ಡ ಉಪಕಾರ ಮಾಡಿದ್ರಿ. ನನ್ನ ಮೇಲೆ ಭಾಳ ದೊಡ್ಡ ಉಪಕಾರ ಮಾಡಿದ್ರಿ. ನಾನು ಇಷ್ಟು ದೊಡ್ಡ ಸಹಾಯ ಮಾಡಿರಿ ನೀವು ನನಗೆ. ನಾನು ನಿಮ್ಗೇನಾರು ಕೊಡ್ಬೇಕಲ್ಲ, ನಾನು ನಿಮ್ಗೇನಾರು ಕೊಡಿಸ್ಬೇಕಲ್ಲ. ಅದ್ರದ್ದೆಲ್ಲ ಅವಶ್ಯಕತೆ ಇಲ್ಲ. ನೀವು ಇಷ್ಟು ಬಂದಿರೋ, ಇಷ್ಟು ಥ್ಯಾಂಕ್ಸ್ ಹೇಳಿದ್ರಲ್ಲ, ಇದ್ರದ್ದು ಅವಶ್ಯಕತೆ ಇರಲಿಲ್ಲ. ಆದರೂ ಪರವಾಗಿಲ್ಲ, ಹೋಗ್ರಿ. ಇನ್ಮ್ಯಾಗ ಆರಾಮಿರ್ರಿ. ನನಗೆಲ್ಲ ಆ ಥರ ಎಲ್ಲ ಏನೂ ಬೇಕಾಗಿಲ್ಲ. ನೀವು ಅದನ್ನೆಲ್ಲ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ್ರಿ. ನೀವು ಹೋಗ್ರಿ, ನೀವು ಆರಾಮಾಗಿರಿ, ಹೋಗ್ರಿ. ಬೇಕಂದ್ರೆ ಬರ್ರಿ, ನಮ್ಮ ಮನೆ ಇಲ್ಲೇ ಐತಿ, ಒಂದು ಕಪ್ ಚಾ ಕುಡ್ಕೊಂಡು ಹೋಗಂತ್ರಿ ಅಂತ. ನಮ್ಮವನು ಭಾಳ ಹೆದರ್ಬಿಟ್ಟಾಳ ನೀನು. ಹಂಗಾಗಿದ್ದಕ್ಕೆ ನೀವು ಜೀವಂತಿರೋ ನಿರ್ಧಾರ ಮಾಡಿರಿ. ನೀವು ಒಂದು ಜೀವನಾನ 4 ಜನಕ್ಕೆ ಸಹಾಯ ಮಾಡೋಕೆ ನೀವು ನಿಮ್ಮ ಜೀವನ ಇನ್ಮ್ಯಾಗ ಇದು ಮಾಡ್ಕೊತೀರಿ ಅನ್ನೋ ಧೈರ್ಯ ನೀವು ತೊಗೊಂಡಿರಿ ಅಂತ ಇಷ್ಟು ಒಳ್ಳೆ ನಿರ್ಧಾರ ನೀವು ಮಾಡಿರಿ ಅನ್ನೋದು ನಮ್ಮ ಅವ್ಗೆ ಗೊತ್ತಾದ್ರೆ ನಮ್ಮ ಅವನು ಭಾಳ ಖುಷಿ ಪಡ್ತಾಳ. ಬರೀ ಮನೆಗೆ ಬೇಕಂದ್ರೆ ಒಂದು ಕಪ್ ಚಾ ಕುಡ್ಕೊಂಡು ಹೋಗಂತ್ರಿ ಅಂತ. ಒಂದು ಕಪ್ ಚಾ ಅಷ್ಟೇ ಕುಡಿಸ್ತೀರಿ? ನಾ ಊಟ ಮಾಡ್ಕೊಂಡು ಹೋಗ್ಕಂತ ಯೋಚನೆ ಮಾಡಿದ್ದೆ, ನೀವು ಒಂದು ಕಪ್ ಚಾ ಅಷ್ಟೇ ಅಂತೀರಲ್ರಿ? ಅದಕ್ಕೇನಂತ ಬರ್ರಿ ಅಲ್ಲ, ನೀವು ಊಟ ಮಾಡಿ ಹೋಗ್ಕನಿ ಅಂದ್ರೆ ಇನ್ನೂ ಖುಷಿನ ನಮಗೆ. ಬರೀ ಮನೆಗೆ ಹೋಗೋಣ, ಬರ್ರಿ, ಕರ್ಕೊಂಡು ಹೋಗೋಣ ಬರ್ರಿ. ಇಲ್ಲ, ನಾನು ಹಂಗೆ ನಕಲಿ ಮಾಡಿದೆ. ಇರಲಿ, ಇನ್ನೊಂದು ಸರಿ ಬರ್ತೇನೆ ಅಂತ ನಿಮ್ಮ ಮನೆಗೆ. ನೀವೇ ಫ್ರೀ ಇದ್ರೆ ಸಿಟಿ ಕಡೆಗೆ ಬಂದ್ರೆ ಬರ್ರಿ, ಫೋನ್ ಮಾಡಿರಿ. ಎಲ್ಲಾರ ಕಾಫಿ ಗೀಫಿ ಕುಡಿಯೋಣಂತ ಸಿಗ್ತೀರಲ್ಲ? ಎಲ್ಲಾರ ಕಾಫಿಗೆ ಅದಕ್ಕೆ ಒಂದೆರಡು ಮಾತಾಡೋಕೆ ಸಿಗ್ತೀರಲ್ಲ ಫೋನ್ ಮಾಡಿದ್ರೆ? ಹೌದಾ, ಸರಿ. ಆ ಕಡೆ ಯಾವಾಗಾರ ಬಂದಾಗ ನಾನು ಫ್ರೀ ಇದ್ದಾಗ ಕಾಲ್ ಮಾಡ್ತೇನೆ ತಗೋರಿ. ನಿಮ್ಮ ನಂಬರ್ ಕೊಟ್ಟು ಹೋಗಿರಿ. ನನ್ನ ನಂಬರು ಕಾರ್ಡ್ ಐತಿ, ನಾನು ಕೊಡ್ತೀನಿ ನಿಮ್ಗೆ. ನಿಮ್ಮ ನಂಬರ್ ಇದು ಏನೈತೆ ನೋಡ್ರಿ, ಕೊಡ್ರಿ. ಹಂಗಾಗಿ ನಾನೇನು ಊರ ಕಡೆಗೆ ಬಂದಾಗ ನಾನು ಈ ಸದ್ಯಕ್ಕಂತೂ ಏನು ಇದಕ್ಕೆ ಬರಲ್ಲ, ಸಿಟಿಗೆ ಬರೋಂಗಿಲ್ಲ. ಬಂದಾಗ ಫೋನ್ ಮಾಡ್ತೇನೆ ಅಂತ ನಿಮ್ಗೆ. ಸರಿ, ಹಂಗಂದ್ರೆ ನೀವು ಬಂದಾಗ ಖಂಡಿತ ಫೋನ್ ಮಾಡಿರಿ. ನಿಮ್ಮ ಜೊತೆ ಮಾತಾಡಿದ್ರೆ ಏನೋ ಒಂಥರ ಸಮಾಧಾನ ಅನ್ಸಾಕ್ತೈತಿ, ಅದಕ್ಕಷ್ಟೆ. ಮತ್ತೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಇನ್ನು ಬರ್ತೇನೆ, ಬಾಯ್. ಎಷ್ಟು ಒಳ್ಳೆ ಮನುಷ್ಯ ಅಲ್ಲ, ಸುಮ್ಮನೆ ಏನೇನಾರು ಚಿಂತೆ ಹಿಡ್ಕೊಂಡು ಸತ್ತು ಹೋಗಿದ್ರು ಹೋಗ್ಬಿಡ್ತಿದ್ನ ನೋಡು. ಎಷ್ಟು ಒಳ್ಳೆ ಮನುಷ್ಯ, ಎಷ್ಟು ಒಳ್ಳೆ ಮನಸ್ಸು ಐತೆ ಪಾಪ. ಏನು ತೊಂದ್ರೆನಾ ಏನು? ಯಾವಾಗಾರ ಫ್ರೀ ಇದ್ದಾಗ ಅವ್ನು ಹೇಳಬೇಕು ಅಂತ ಅನ್ಸಿದ್ರೆ ಕೇಳ್ಬೋದು, ನೋಡೋಣ ಅಂತ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ಕತೆ ಭಾಳ ಫುಲ್ ಡೈವರ್ಟ್ ಆಗಿ ಹೋಗ್ಬಿಟ್ಟತಿ ಅಂತ ಹೇಳಕತ್ತಿದ್ರಿ. ಡೈವರ್ಟ್ ಆಗಿಲ್ಲ ರೀ. ಸುಜಾತ ಹೆಂಗದಾಳ, ಸುಜಾತನ ಫ್ಯಾಮಿಲಿ ಹೆಂಗೈತಿ, ಸುಜಾತನ ಬ್ಯಾಕ್ಗ್ರೌಂಡ್ ಹೆಂಗೈತಿ ಅಂತ ತೋರ್ಸಾಕ ಅದನ್ನೆಲ್ಲ ತೋರಿಸಿದ್ದು. ಬರೀ ಅದೊಂದು ರೂಟ್ನಾಗ ಹೋದ್ರೆ ನೋಡೋರ್ಗೂ ಬೇಜಾರಾಗ್ತೈತಿ. ಎಲ್ಲ ಫ್ಯಾಮಿಲಿ ಇನ್ಕ್ಲೂಡ್ ಆಗಲಿ ಅಂತಂದು ಫ್ಯಾಮಿಲಿ ಇನ್ಕ್ಲೂಡ್ ಮಾಡಿದ್ರಿ. ಹಾಗಾಗಿ ಈ ಕತೆ ಹೀರೋಯಿನ್ ಸುಜಾತ ಆಗಿರೋದ್ರಿಂದ ಸುಜಾತನ ಬ್ಯಾಕ್ಗ್ರೌಂಡ್ ತೋರಿಸೋದು ಅವಶ್ಯಕವಾಗಿತ್ತು. ಅದಕ್ಕೆ ಆ ಕಾರಣಕ್ಕೆ ನಾನು ಸುಜಾತನ ಬ್ಯಾಕ್ಗ್ರೌಂಡ್ ತೊಗೊಂಡೆ. ಇನ್ಮೇಲೆ ಕತೆ ಟ್ರ್ಯಾಕ್ನಾಗ ಹೋಗ್ತಿತ್ರಿ. ಅದು ಹೆಂಗೆ ತಿರುವು, ಟ್ವಿಸ್ಟ್, ಟರ್ನ್ಸ್ ಎಲ್ಲ ಇರ್ತಾವ್ರಿ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಇರ್ತಾವೆ. ಎಲ್ಲದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕತಿನ ಅಕ್ಸೆಪ್ಟ್ ಮಾಡ್ಕೊತೀರಿ ಅಂತ
ನಾನು ಭಾವಿಸ್ತೀನಿ. ಕತೆ ನೋಡ್ರಿ, ಇಷ್ಟ ಆಗ್ತದೆ ನಿಮ್ಗೆ. ಇನ್ಮ್ಯಾಗಿಂದ ಭಾಳ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ಬರ್ತಾ ಹೋಗ್ತಾವೆ ಕತೆ ಒಳಗೆ. ನೋಡ್ರಿ, ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದ ಭಾಳ ಜನ ವೀಡಿಯೋ ನೋಡಾಕತ್ತೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಭಾಳ ಇಂಪಾರ್ಟೆಂಟ್. ನಿಮ್ಗೇನು ಲಾಸ್ ಇಲ್ಲ, ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗ್ತೈತಿ, ನಿಮಗೆ ಕತೆ ಇಷ್ಟ ಆಗ್ತೈತಿ ಅಂತ ನಾನು ಭಾವಿಸ್ತೀನಿ. ಕತೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಏನಾರ ನಿಮ್ಗೆ ಸಜೆಷನ್ ಕೊಡೋದಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಬರ್ಲಿರ, ನಮಸ್ಕಾರ ರೀ.